ಎಲ್ರಿಗೂ ನಮಸ್ಕಾರ. IBS ಇರಿಟೇಬಲ್ ಬವೆಲ್ ಸಿಂಡ್ರಮ್ ಇದ್ದಾಗ ನಾವು ಏನೇ ಊಟ ಮಾಡಿದ್ರೂ ಕೂಡ ಸಾಫ್ಟ್ ಊಟ ಮಾಡಿದ್ರೂ ಕೂಡ ನಮಗೆ ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆಗೆ ಗಪ್ಚಾಗಿ ಹಿಡಿಯುತ್ತೆ ಹಾಗೂ ಇಂಡೈಜೆಷನ್ ಆಗುತ್ತೆ ಹಾಗೂ ಹೊಟ್ಟೆ ಉಬ್ರಾಗಿ ಬಂದುಬಿಡುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಊಟ ಮಾಡಿದ ತಕ್ಷಣ ವಾಶ್ರೂಮಿಗೆ ಹೋಗ್ಬೇಕು ಅನಿಸುತ್ತೆ, ಆದರೆ ವಾಶ್ರೂಮ್ಗೆ ಹೋದ ತಕ್ಷಣ ವಾಶ್ರೂಮ್ ಬರೋದಿಲ್ಲ, ಬಂದರೂ ಕೂಡ ಸ್ವಲ್ಪ ಬರುತ್ತೆ, ಸ್ವಲ್ಪ ಹಾಗೆ ಉಳ್ಕೊಂಡು ಬಿಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಅನಿಸೋದಿಲ್ಲ. ಹಾಗೆ ನಾವು ಊಟ ಮಾಡೋದ್ರಲ್ಲೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ, ಭಾಳಷ್ಟು ಇರಿಟೇಷನ್ ಆಗ್ತಾ ಇರುತ್ತೆ, ಹೊಟ್ಟೆ ಉಬ್ರಾಗಿರುತ್ತೆ, ಮನುಷ್ಯಗೆ ರಿಲ್ಯಾಕ್ಸೇಷನ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ನಕ್ಸ್ ವಾಮಿಕಾ 30CH ಅನ್ನು ತಂದು ಅದರ ಕ್ಯಾಪನ್ನು ತೆಗೆದು ನಕ್ಸ್ ವಾಮಿಕಾ 30CH ಅನ್ನು ತಂದು ಅದರ ಕ್ಯಾಪನ್ನು ತೆಗೆದು ನಾವು 2 to 3 ಡ್ರಾಪನ್ನು ಡೈರೆಕ್ಟಾಗಿ ಟಂಗ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅದು ನುಂಗಬೇಕು. ಆಫ್ಟರ್ ಬ್ರೇಕ್ಫಾಸ್ಟ್, ಆಫ್ಟರ್ ಲಂಚ್, ಆಫ್ಟರ್ ಡಿನ್ನರ್ 3 ಟೈಮ್ಸ್ ನಾವು ಡೈಲಿ 5 to 7 ಡೇಸ್ ನಾವು ಸೇವಿಸ್ತಾ ಬಂದಲ್ಲಿ ನಮಗೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಕಡಿಮೆ ಆಗುತ್ತೆ ಹಾಗೂ ನಾವು ಸ್ಮಾಲ್ ಇಂಟೆಸ್ಟೈನ್ ಹಾಗೂ ಲಾರ್ಜ್ ಇಂಟೆಸ್ಟೈನಲ್ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ನಾವು ಏನೇ ಊಟ ಮಾಡಿದ್ರೂ ಕೂಡ ಡೈಜೆಷನ್ ಆಗುತ್ತೆ. 5 to 7 ಡೇಸ್ ನಾವು ಎಷ್ಟು ಸಾಧ್ಯನೋ ಅಷ್ಟು ಮನೆ ಊಟನೇ ಮಾಡಬೇಕು ಹಾಗೂ ಸಾಫ್ಟ್ ಊಟ ಮಾಡಬೇಕು, ಹೈಜಿನಿಕ್ ಇರುವಂಥ ಊಟನೇ ಮಾಡಬೇಕು. ಇದರಿಂದ ನಮಗೆ ಈ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಏನೇ ಊಟ ಮಾಡಿದ್ರೂ ಕೂಡ ಡೈಜೆಸ್ಟ್ ಆಗುತ್ತೆ. ನಂತರ ನಮಗೆ ಇಮ್ಯುನಿಟಿ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ, ಡೈಜೆಷನ್ ಚೆನ್ನಾಗುತ್ತೆ. ನಂತರ ನಾವು ಎಷ್ಟು ಸಾಧ್ಯನೋ ಅಷ್ಟು ಹೊರಗಿನ ಊಟನ ಅವಾಯ್ಡ್ ಮಾಡಬೇಕು. ನಾವು ಕರೆಕ್ಟ್ ಟೈಮಿಗೆ ಊಟ ಮಾಡೋದು, ಕರೆಕ್ಟ್ ಟೈಮಿಗೆ ಮಲ್ಕೊಳ್ಳೋದು, ಕರೆಕ್ಟ್ ಟೈಮಿಗೆ ಊಟಕ್ಕಿಂತ 45 ಮಿನಿಟ್ಸ್ ಬಿಫೋರ್ ಸಿಪ್ ಬೈ ಸಿಪ್ ನೀರು ಕುಡಿತಾ ಬರಬೇಕು. ಊಟದ ನಂತರ ಒಂದು ತಾಸಿನ ನಂತರ ಸಿಪ್ ಬೈ ಸಿಪ್ಪನ್ನು ನೀರು ಕುಡಿತಾ ಬರಬೇಕು. ಈ ರೀತಿ ನಾವು ಸ್ವಲ್ಪ ಸಡಲನ್ನು ಚೇಂಜ್ ಮಾಡ್ತಾ ಬಂದಲ್ಲಿ ನಾವು ಮಿನಿಮಮ್ 7 to 10 ಡೇಸ್ ನಾವು ಕರೆಕ್ಟಾಗಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡಿದರೆ ನಮಗೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಈ ಹೆಲ್ತ್ ಟಿಪ್ಸ್ ನಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.